ಸಂಬಂಧಿಕರು ತಂದಿಟ್ಟ ಸ್ಕೂಟಿಯನ್ನ ಕಲಿಯಲು ಹೋಗಿ ಬಿದ್ದು ವಾಹನಕ್ಕೆ ಹಾನಿಯಾಗಿದ್ದರಿಂದ ಮನೆಯಲ್ಲಿ ಎಲ್ಲಿ ಬೈಯುತ್ತಾರೋ ಎಂಬ ಭಯದಲ್ಲಿ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆಗೆ ಶರಣಾದ ಘಟನೆ ಉಡುಪಿಯ ಕುಂದಾಪುರ ಸಮೀಪದ ಸಾಯ್ಬ್ರಕಟ್ಟೆಯ ಕಳ್ಳಾಡಿಯಲ್ಲಿ ನಡೆದಿದೆ. ಮಂದಾರ್ತಿಯಲ್ಲಿ ಮೆಸ್ಕಾಂ ಉದ್ಯೋಗಿಯಾಗಿರುವಂತಹ ಮಂಜುನಾಥ್ ಶೆಟ್ಟಿಗಾರ್ ಎಂಬುವರ ಪುತ್ರ ಪ್ರಥಮ ಪಿಯುಸಿ ವಿದ್ಯಾರ್ಥಿ 17 ವರ್ಷದ ವಂಶಿಕ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿ. ಸಂಬಂಧಿಕರೊಬ್ಬರು ಬಾಲಕನ ಮನೆಗೆ ಬಂದು ಅಲ್ಲಿ ಸ್ಕೂಟಿಯನ್ನ ನಿಲ್ಲಿಸಿ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ರು. ಈ ವೇಳೆ ಆ ಸ್ಕೂಟಿಯನ್ನ ಕಲಿಯಲು ಹೋದಾಗ ಸ್ಕೂಟಿ ನಿಯಂತ್ರಣ ತಪ್ಪಿ ಬಿದ್ದು ಹಾನಿಯಾಗಿತ್ತು. ಈ ವೇಳೆ ಸಾಕಷ್ಟು ಹೆದರಿದ್ದ ಬಾಲಕ ತನ್ನ ಮೊಬೈಲ್ ಹಾಗೂ ಹೆಲ್ಮೆಟ್ ಅನ್ನ ಸ್ಕೂಟಿ ಬಿದ್ದಂತಹ ಜಾಗದಲ್ಲೇ ಬಿಟ್ಟು ಪರಾರಿಯಾಗಿದ್ದ. ಕಾರ್ಯಕ್ರಮ ಮುಗಿಸಿ ಬಂದ ಪೋಷಕರಿಗೆ ಸ್ಕೂಟಿಯೊಂದಿಗೆ ತೆರಳಿದ್ದ ಮಗ ಮನೆಗೆ ವಾಪಸ್ಸು ಬರದಿದ್ದನ್ನ ತಿಳಿದು ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ಸ್ಕೂಟಿ, ಮೊಬೈಲ್ ಹಾಗೂ ಹೆಲ್ಮೆಟ್ ಪತ್ತೆಯಾಗಿತ್ತು. ಅನಂತರ ಮನೆಯ ಹತ್ತಿರದಲ್ಲೇ ಇದ್ದ ಕೃಷಿ ಹೊಂಡದ ಬಳಿ ಆತನ ಶರ್ಟ್ ಮತ್ತು ಚಪ್ಪಲಿ ಪತ್ತೆಯಾಗಿದೆ. ಹೊಂಡವನ್ನ ಪರಿಶೀಲಿಸಿದಾಗ ಮೃತದೇಹ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಬದುಕಿ ಬಾಳಬೇಕಾಗಿದ್ದ ಯುವಕನೊಬ್ಬ ಕ್ಷುಲ್ಲಕ ಕಾರಣಕ್ಕಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದು ಮಾತ್ರ ವಿಪರ್ಯಾಸ.